ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಮಾರ್ಕೆಟ್ ಗುರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಡೈಲಿ ಹೈಲೈಟ್ಸ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಇವತ್ತು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಬದಲಾವಣೆಗಳಾದವು, ಯಾವ ಯಾವ ಸ್ಟಾಕ್ಗಳು ಮೇಲ್ ಹೋದವು, ಯಾವ ಯಾವ ಸ್ಟಾಕ್ಗಳು ಕೆಳಗೆ ಬಂದವು, ಇವತ್ತು ಮಾರ್ಕೆಟ್ನ ಸೆಂಟಿಮೆಂಟ್ ಹೇಗಿತ್ತು ಅನ್ನೋ ತಿಳಿಯೋಣ ಒಂದೊಂದಾಗಿ. ಸ್ನೇಹಿತರೆ, ಇವತ್ತಿನ ಹೆಡ್ಲೈನ್ಸ್ ಬಂದು ಭಾರತೀಯ ಷೇರು ಮಾರುಕಟ್ಟೆಯ ಸೆನ್ಸೆಕ್ಸ್ BSE 280 ಅಂಕಗಳ ಏರಿಕೆಯನ್ನ ಕಂಡಿದೆ. ಅಂದ್ರೆ ಇವತ್ತು ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50 ಅದು ಕೂಡ ಸತತ 3ನೇ ದಿನವೂ ಕೂಡ ಗ್ರೀನ್ ಅಲ್ಲೇ ಎಂಡ್ ಆಗಿದೆ. ಇವತ್ತು ನಿಫ್ಟಿ 50 25,800 ಅಂಕಗಳಲ್ಲಿ ಮುಕ್ತಾಯಗೊಂಡಿದೆ. ಇವತ್ತು ಮೆಟಲ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ನಿಫ್ಟಿಗೆ ಹಾಗೂ ಸೆನ್ಸೆಕ್ಸ್ಗೆ ಒಂದು ಒಳ್ಳೆ ಸಪೋರ್ಟ್ ಅನ್ನ ನೀಡಿದೆ. ಇವತ್ತು IT ಸೆಕ್ಟರ್ ಹಲ ದಿನಗಳಿಂದ ಏನು ಕೆಳಗೆ ಬೀಳ್ತಾ ಇತ್ತು, ನಿನ್ನೆ ಒಂದ್ ಸ್ವಲ್ಪ ಚೇತರಿಕೆ ಕಂಡಿತ್ತು. ಇವತ್ತು ಕೂಡ IT ಸೆಕ್ಟರ್ ಒಂದು ಮಿಶ್ರ ಚಲನೆಯನ್ನ ನೀಡಿದೆ. ಅಂದ್ರೆ ಕೆಲವು IT ಸ್ಟಾಕ್ಗಳು ಮೇಲ್ ಹೋದ್ರೆ ಕೆಲವು ಸ್ಟಾಕ್ಗಳು ಕೆಳಗಿದ್ವು. ಇವತ್ತು L&T ಹೊಸ 56 ವಾರಗಳ ಗರಿಷ್ಠ ಮಟ್ಟವನ್ನ ತಲುಪಿತು. ವಿದೇಶಿ ಹೂಡಿಕೆದಾರರು ಮತ್ತೆ ಭಾರತೀಯ ಷೇರು ಮಾರುಕಟ್ಟೆ ಕಡೆ ಗಮನ ಕೊಡ್ತಿರೋದು, ದೃಷ್ಟಿ ಹರಿಸಿರೋದು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನಾವು ಇವತ್ತು ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಿಫ್ಟಿ 50 ಇವತ್ತು 93.95 ಅಂಕಗಳ ಏರಿಕೆಯೊಂದಿಗೆ 25,819 ಅಂಕಗಳಲ್ಲಿ ಮುಕ್ತಾಯಗೊಂಡಿದೆ. BSE ಸೆನ್ಸೆಕ್ಸ್ 283 ಅಂಕಗಳ ಏರಿಕೆಯೊಂದಿಗೆ 83,734 ಅಂಕಗಳಲ್ಲಿ ಕೊನೆಗೊಂಡಿದೆ. ನಿಫ್ಟಿ ಬ್ಯಾಂಕ್ 376 ಅಂಕಗಳ ಏರಿಕೆಯೊಂದಿಗೆ 61,550 ಅಂಕಗಳ ಮುಕ್ತಾಯದೊಂದಿಗೆ ಇವತ್ತು ಕೊನೆಗೊಂಡಿದೆ. ನಿಫ್ಟಿ IT ಕೂಡ 406 ಅಂಕಗಳ ಕುಸಿತವನ್ನ ಕಂಡಿತು. ಅದೇ ರೀತಿ ಇವತ್ತು BSE ಸ್ಮಾಲ್ ಕ್ಯಾಪ್ ಬರೋಬ್ಬರಿ 1,050 ಅಂಕಗಳ ಕುಸಿತವನ್ನ ಕಾಣ್ತು. BSE ಮಿಡ್ ಕ್ಯಾಪ್ ಕೂಡ 699 ಅಂಕಗಳ ಕುಸಿತವನ್ನ ಕಂಡ್ರೆ ಇವತ್ತು ನಿಫ್ಟಿ ಆಟೋ ಸೆಕ್ಟರ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದೆ. ಸ್ನೇಹಿತರೆ, BSE ಕ್ಯಾಪ್ ಗುಡ್ಸ್ ಈ ಸೆಕ್ಟರ್ ಇಂಡೆಕ್ಸ್ ಬಂದು 620 ಅಂಕಗಳ ಏರಿಕೆಯನ್ನ ಕಂಡರೆ BSE ಕನ್ಸ್ಯೂಮರ್ ಡ್ಯೂರೇಬಲ್ 59 ಅಂಕಗಳ ಏರಿಕೆಯನ್ನ ಕಾಣ್ತು. BSE FMCG 220 ಅಂಕಗಳ ಏರಿಕೆಯನ್ನ ಕಂಡ್ರೆ ಇವತ್ತು BSE ಹೆಲ್ತ್ ಕೇರ್ 136 ಅಂಕಗಳ ಏರಿಕೆಯನ್ನ ಕಾಣ್ತು. BSE ಮೆಟಲ್ಸ್ 485 ಅಂಕಗಳನ್ನ ಕಂಡ್ರೆ BSE ಆಯಿಲ್ ಅಂಡ್ ಗ್ಯಾಸ್ 178 ಅಂಕಗಳ ಏರಿಕೆಯನ್ನ ಕಾಣ್ತು. ಇವತ್ತು BSE ಟೆಕ್ ಇಂಡೆಕ್ಸ್ ಬಂದು 113 ಅಂಕಗಳ ಕುಸಿತವನ್ನ ಕಾಣ್ತು. ಸ್ನೇಹಿತರೆ, ಇದುವರೆಗೂ ನೀವು ನೋಡಿದ್ದು ಇಂಡೆಕ್ಸ್ಗಳ ಪರ್ಫಾರ್ಮೆನ್ಸ್. ಬನ್ನಿ ಈಗ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಟಾಪ್ ಆಕ್ಟಿವ್ ಆಗಿ ಅಂದ್ರೆ ಮೋಸ್ಟ್ ಆಕ್ಟಿವ್ ಸ್ಟಾಕ್ಸ್, ಅತಿ ಹೆಚ್ಚಿನ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಇದ್ದ ಸ್ಟಾಕ್ಗಳು ಯಾವುದು ಅಂದ್ರೆ ಇನ್ಫೋಸಿಸ್ ಇವತ್ತು 17 ರೂಪಾಯಿ 50 ಪೈಸಾ ಕಡಿತದೊಂದಿಗೆ, ಅಂದ್ರೆ ಇವತ್ತು 17 ರೂಪಾಯಿ 50 ಪೈಸಾ ದರದಲ್ಲಿ ಬದಲಾವಣೆ ಆಗಿದೆ, ಮೈನಸ್ ಆಗಿದೆ. ಇನ್ಫೋಸಿಸ್ ಮುಕ್ತಾಯಗೊಂಡಿದ್ದು 1,373 ರೂಪಾಯಿಗಳಲ್ಲಿ. SBI 5 ರೂಪಾಯಿ 50 ಪೈಸೆ ಏರಿಕೆಯೊಂದಿಗೆ 1,218 ರೂಪಾಯಿಯಲ್ಲಿ ಮುಕ್ತಾಯಗೊಂಡಿತು. ITC ಕೂಡ 332 ರೂಪಾಯಿಗಳ ಮುಕ್ತಾಯದೊಂದಿಗೆ ಇವತ್ತು ಷೇರು ಮಾರುಕಟ್ಟೆಗೆ ವಿದಾಯ ಹೇಳಿತು. HDFC ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟದ ಕುಸಿತ, ಅಂದ್ರೆ ಕೇವಲ 1 ರೂಪಾಯಿ ಇಳಿಕೆ ಕಂಡು ಬಂದ್ರೆ ಟಾಟಾ ಸ್ಟೀಲ್ ಅಲ್ಲೂ ಕೂಡ ತಕ್ಕ ಮಟ್ಟಿನ ಇಳಿಕೆ ಮತ್ತು ಏರಿಕೆ ಎರಡೂ ಇವತ್ತು ಇತ್ತು. ಇವತ್ತಿನ ಟಾಪ್ ಗೇನರ್ಸ್ ನಾವು ನೋಡೋದಾದ್ರೆ HDFC ಲೈಫ್ ಬರೋಬ್ಬರಿ 23.8 ಅಂದ್ರೆ 23 ರೂಪಾಯಿ 80 ಪೈಸಾ ಏರಿಕೆಯೊಂದಿಗೆ 3.37 ಸರಾಸರಿಯೊಂದಿಗೆ ಇವತ್ತು ಮೇಲ್ಗೈನ ಸಾಧಿಸಿದೆ. ಟಾಟಾ ಸ್ಟೀಲ್ 209 ರೂಪಾಯಿ ಇವತ್ತು ಮುಕ್ತಾಯಗೊಂಡಿದ್ದು, ಅಂದ್ರೆ ಇವತ್ತು ಒಂದೇ ದಿನ ಬರೋಬ್ಬರಿ 3% ಅಷ್ಟು 2.93% ಅಷ್ಟು ಏರಿಕೆಯನ್ನ ಕಂಡ್ರೆ ITC ಕೂಡ 7 ರೂಪಾಯಿ ಏರಿಕೆಯನ್ನ ಕಾಣಿತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 21 ರೂಪಾಯಿ ಏರಿಕೆಯನ್ನ ಕಂಡ್ರೆ ಬಜಾಜ್ ಆಟೋ ಬರೋಬ್ಬರಿ 153 ರೂಪಾಯಿಗಳ ಏರಿಕೆಯನ್ನ ಕಾಣ್ತು. ನೀವು ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಪ್ರೈಸ್ ಇದೆ, ಇವತ್ತು ದರ ಏನು ಬದಲಾವಣೆ ಆಗಿದೆ ಅದನ್ನ ಚೇಂಜ್ ಅಲ್ಲಿ ಡಿನೋಟ್ ಮಾಡಿದ್ದೀನಿ, ಮತ್ತೆ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದು ವೇರಿ ಆಗಿದೆ ಅಂತಾನು ಕೂಡ ನೀವು ನೋಡಬಹುದು. ಇವು ಟಾಪ್ ಗೇನರ್ಸ್ ಆದ್ರೆ
ಇವತ್ತಿನ ಟಾಪ್ ಲೂಸರ್ಸ್ ಬಂದ್ರು ONGC. ONGC ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಆಗಿದ್ದು ಇವತ್ತು ಹತ್ರ 7 ರೂಪಾಯಿಗಳಷ್ಟು ಬಿದ್ದಿದೆ. ಇವತ್ತು ONGC 264.6 ರೂಪಾಯಿಗಳಲ್ಲಿ ಕೊನೆಗೊಂಡ್ರೆ ವಿಪ್ರೋ ಕೂಡ ಇವತ್ತು ಒಂದು ಕುಸಿತವನ್ನ ಕಾಣಿತು. ಬರೋಬ್ಬರಿ ₹3.74 ವಿಪ್ರೋ ಶೇರ್ ಬಿತ್ತು. ಎಟರ್ನಲ್ ₹4.15 ಕೆಳಗಡೆ ಬಂದ್ರೆ ಅದಾನಿ ಎಂಟರ್ಪ್ರೈಸ್ ₹31.70 ಕೆಳಗೆ ಬಂತು. ಅದೇ ರೀತಿ ಇನ್ಫೋಸಿಸ್ ಕೂಡ ಇವತ್ತು ₹17 ಕೆಳಗಡೆ ಬಂತು. ಸೊ ಒಂದು ಕಡೆ ಈ ಎಲ್ಲಾ ಸ್ಟಾಕ್ಗಳ ಇವತ್ತಿನ ದರ ಎಷ್ಟು ಚೇಂಜ್ ಆಗಿದೆ ಮತ್ತು ಎಷ್ಟು ರೂಪಾಯಿ ಚೇಂಜ್ ಆಗಿದೆ ಅನ್ನೋದು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಪ್ರತಿದಿನದ ಷೇರು ಮಾರುಕಟ್ಟೆಯ ಕ್ಲೋಸಿಂಗ್ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.